ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 17/12/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ತಮ್ಮ ಸೌಭಾಗ್ಯವನ್ನು ರೂಪಿಸಿಕೊಳ್ಳಲು ತಂದೆಯ ಬಳಿ ಬಂದಿದ್ದೀರಿ. ಯಾರದು ಎಲ್ಲವನ್ನೂ ಈಶ್ವರನು ಸ್ವೀಕಾರ ಮಾಡುತ್ತಾರೆಯೋ ಆ ಮಕ್ಕಳದು ಪರಮ ಸೌಭಾಗ್ಯವಾಗಿದೆ. ಪ್ರಶ್ನೆ: ಮಕ್ಕಳ ಯಾವ ಒಂದು ತಪ್ಪಿನ ಕಾರಣ ಮಾಯು ಬಹಳ ಬಲಶಾಲಿಯಾಗಿ ಬಿಡುತ್ತದೆ? ಉತ್ತರ: ಮಕ್ಕಳು ಭೋಜನದ ಸಮಯದಲ್ಲಿ ತಂದೆಯನ್ನು ಮರೆತು ಹೋಗುತ್ತಾರೆ. ತಂದೆಗೆ ಸ್ವೀಕಾರ ಮಾಡಿಸುವುದೇ ಇರುವುದರಿಂದ ಮಾಯೆ ಭೋಜನವನ್ನು ತಿಂದು ಬಿಡುತ್ತದೆ. ಇದರಿಂದ ಅದು ಬಲಶಾಲಿಯಾಗಿ ಬಿಡುತ್ತದೆ ಮತ್ತು ಮಕ್ಕಳಿಗೆ ತೊಂದರೆ ಕೊಡುತ್ತದೆ. ಈ ಅತಿ ಚಿಕ್ಕ ತಪ್ಪು ಮಾಯೆಯಿಂದ ಸೋಲುಂಟು ಮಾಡುತ್ತದೆ. ಆದ್ದರಿಂದ ತಂದೆ ಆಜ್ಞೆಯಾಗಿದೆ, ಮಕ್ಕಳೇ, ನೆನಪಿನಲ್ಲಿ ಭೋಜನವನ್ನು ಸ್ವೀಕಾರ ಮಾಡಿ ನಿಮ್ಮೊಂದಿಗೆ ತಿನ್ನುವೆನೆಂದು ಪಕ್ಕಾ ಪ್ರತಿಜ್ಞೆ ಮಾಡಿ. ಯಾವಾಗ ನೆನಪು ಮಾಡುವಿರೋ ಆಗ ತಂದೆಯು ಪ್ರಸನ್ನರಾಗುವರು. ಗೀತೆ: ಇಂದಿಲ್ಲದಿದ್ದರೆ ನಾಳೆ ಮೋಡಗಳು ಚದುರುತ್ತವೆ. ಓಂ ಶಾಂತಿ. ನಮ್ಮ ಸೌಭಾಗ್ಯದ ನಮ್ಮ ದೌರ್ಭಾಗ್ಯದ ದಿನಗಳು ಬದಲಾಗಿ ಈಗ ಸದಾಕಾಲಕ್ಕಾಗಿ ಸೌಭಾಗ್ಯದ ದಿನಗಳು ಬರುತ್ತವೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಂಬರ್ ವಾರ್ ಪುರುಷಾರ್ಥದನುಸಾರ ಭಾಗ್ಯವು ಬದಲಾಗುತ್ತಲೇ ಇರುತ್ತದೆ. ಶಾಲೆಯಲ್ಲಿಯೂ ಸಹ ಭಾಗ್ಯವು ಬದಲಾಗುತ್ತಿರುತ್ತದೆ. ಅರ್ಥಾತ್ ಉನ್ನತಿಯನ್ನು ಹೊಂದುತ್ತಾ ಇರುತ್ತಾರೆ. ನೀವು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ. ಈಗ ಈ ರಾತ್ರಿಯು ಸಮಾಪ್ತಿಯಾಗುವುದಿದೆ. ಭಾಗ್ಯವು ಬದಲಾಗುತ್ತಿದೆ. ಜ್ಞಾನದ ಮಳೆಯಂತೂ ಆಗುತ್ತಿರುತ್ತದೆ. ಬುದ್ಧಿವಂತ ಮಕ್ಕಳೇ ತಿಳಿದುಕೊಳ್ಳುತ್ತಾರೆ. ಅವಶ್ಯವಾಗಿ ನಾವು ದೌರ್ಭಾಗ್ಯದಿಂದ ಸೌಭಾಗ್ಯಶಾಲಿಗಳಾಗುತ್ತಿದ್ದೇವೆ. ಅರ್ಥಾತ್ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ. ನಮ್ಮ ಪುರುಷಾರ್ಥದನುಸಾರ ನಾವು ದೌರ್ಭಾಗ್ಯದಿಂದ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಈಗ ರಾತ್ರಿಯಿಂದ ದಿನವಾಗುತ್ತದೆ. ಇದು ನೀವು ಮಕ್ಕಳ ವಿನಾ ಯಾರಿಗೂ ತಿಳಿದಿಲ್ಲ. ತಂದೆಯು ಗುಪ್ತವಾಗಿದ್ದಾರೆ ಮತ್ತು ಅವರ ಮಾತುಗಳು ಗುಪ್ತವಾಗಿದೆ. ಭಲೆ ಮನುಷ್ಯರು ಕುಳಿತು ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನದ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ಆದರೆ ಯಾರು ಬರೆದರೋ ಅವರು ಮರಣ ಹೊಂದಿದರು. ಉಳಿದಂತೆ ಯಾರು ಅದನ್ನು ಓದುತ್ತಾರೆಯೋ ಅವರು ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ಏಕೆಂದರೆ ಬುದ್ಧಿಹೀನರಾಗಿದ್ದಾರೆ. ಎಷ್ಟೊಂದು ಅಂತರವಿದೆ. ನೀವು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಳ್ಳುತ್ತೀರಿ. ಎಲ್ಲರೂ ಏಕರಸವಾಗಿ ಪುರುಷಾರ್ಥ ಮಾಡುವುದಿಲ್ಲ. ದೌರ್ಭಾಗ್ಯವೆಂದು ಯಾವುದಕ್ಕೆ ಹೇಳಲಾಗುತ್ತದೆ, ಸೌಭಾಗ್ಯವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಕೇವಲ ನೀವು ಬ್ರಾಹ್ಮಣರೇ ಅರಿತುಕೊಂಡಿದ್ದೀರಿ. ಮತ್ತೆಲ್ಲರೂ ಸಹ ಘೋರ ಅಂಧಕಾರದಲ್ಲಿದ್ದಾರೆ. ಅವರಿಗೆ ತಿಳಿಸಿ ಜಾಗೃತ ಮಾಡಬೇಕಾಗಿದೆ. ಸೂರ್ಯವಂಶಿಗಳಿಗೆ ಸೌಭಾಗ್ಯಶಾಲಿಗಳೆಂದು ಹೇಳಲಾಗುತ್ತದೆ. ಅವರೇ 16 ಕಲಾ ಸಂಪೂರ್ಣರಾಗಿದ್ದಾರೆ. ನಾವು ತಂದೆಯಿಂದ ಸ್ವರ್ಗಕ್ಕಾಗಿ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಆ ತಂದೆ ಸ್ವರ್ಗವನ್ನು ರಚಿಸುವವರಾಗಿದ್ದಾರೆ. ಆಂಗ್ಲ ಭಾಷೆಯನ್ನು ಅರಿತುವವರಿಗೆ ಸಹ ನೀವು ತಿಳಿಸಬಹುದು. ನಾವು ಹೆವೆನ್ಲಿ ಗಾಡ್ ಆಫ್ ಫಾದರ್ನ ಮೂಲಕ ಹೆವೆನ್ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಹೆವೆನ್ನಲ್ಲಿ ಸುಖವಿದೆ, ಹೆಲ್ನಲ್ಲಿ ದುಃಖವಿದೆ. ಗೋಲ್ಡನ್ ಏಜ್ ಎಂದರೆ ಸುಖ, ಸತ್ಯುಗ. ಹೆಲ್ ಎಂದರೆ ಕಲಿಯುಗ, ದುಃಖ. ಸಂಪೂರ್ಣ ಸಹಜ ಮಾತಾಗಿದೆ. ನಾವೀಗ ಪುರುಷಾರ್ಥ ಮಾಡುತ್ತಿದ್ದೇವೆ. ಬ್ರಿಟಿಷರು, ಕ್ರಿಶ್ಚಿಯನ್ನರು ಅನೇಕರು ಬರುತ್ತಾರೆ. ಆಗ ತಿಳಿಸಿ, ನಾವೀಗ ಕೇವಲ ಒಬ್ಬರೇ ಹೆವೆನ್ಲಿ ಗಾಡ್ ಫಾದರ್ನ ನೆನಪು ಮಾಡುತ್ತೇವೆ, ಏಕೆಂದರೆ ಮೃತ್ಯುವು ಸಮ್ಮುಖದಲ್ಲಿ ನಿಂತಿದೆ. ತಂದೆಯು ತಿಳಿಸುತ್ತಾರೆ, ನೀವು ನನ್ನ ಬಳಿ ಬರಬೇಕಾಗಿದೆ. ಹೇಗ ತೀರ್ಥಯಾತ್ರೆಗಳಿಗೆ ಹೋಗುತ್ತೀರಲ್ಲವೇ,
ಬುದ್ಧಿಯವರದು ತಮ್ಮದೇ ತೀರ್ಥಸ್ಥಾನವಾಗಿದೆ. ಬೌದ್ಧಿಯವರದು ತಮ್ಮದೇ ತೀರ್ಥಸ್ಥಾನವಾಗಿದೆ. ಕ್ರಿಶ್ಚಿಯನ್ನರದೇ ಬೇರೆ ತೀರ್ಥಸ್ಥಾನವಾಗಿದೆ. ಪ್ರತಿಯೊಬ್ಬರ ರೀತಿ ಪದ್ಧತಿಗಳು ಬೇರೆ ಬೇರೆಯಾಗಿರ್ತವೆ. ನಮ್ಮದು ಬುದ್ಧಿಯೋಗದ ಮಾತಾಗಿದೆ. ಎಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆಯೋ ಪುನಃ ಅಲ್ಲಿಗೆ ಹೋಗಬೇಕಾಗಿದೆ. ಅವರು ಸ್ವರ್ಗವನ್ನು ಸ್ಥಾಪನೆ ಮಾಡುವ ಗಾಡ್ ಫಾದರ್ ಆಗಿದ್ದಾರೆ. ಅವರೇ ನಮಗೆ ತಿಳಿಸಿದ್ದಾರೆ. ನಾವು ತಮಗೂ ಆ ಸತ್ಯ ಮಾರ್ಗವನ್ನು ತಿಳಿಸುತ್ತೇವೆ. ಈಗ ಆ ಗಾಡ್ ಫಾದರನ್ನು ನೆನಪು ಮಾಡಿ, ಆಗ ಅಂತ್ಯಮತಿಸೋ ಗತಿ ಆಗುವುದು. ಯಾವಾಗ ಯಾರಾದರೂ ರೋಗಿಯಾದರೆ ಎಲ್ಲರೂ ಹೋಗಿ ಅವರಿಗೆ ಎಚ್ಚರಿಕೆ ನೀಡುತ್ತಾರೆ, ರಾಮ್ ರಾಮ್ ಎಂದು ಹೇಳಿ. ಬಂಗಾಳದಲ್ಲಿ ಯಾರಾದರೂ ಸಾವನ್ನಪ್ಪುವ ಸ್ಥಿತಿಯಲ್ಲಿದ್ದಾಗ ಗಂಗಾ ನದಿಯ ತೀರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಹರಿ ಬೋಲ್ ಎಂದು ಹೇಳಿದರೆ ಹರಿಯ ಬಳಿ ಹೊರಟು ಹೋಗುತ್ತೀವಿ ಎಂದು ಹೇಳುತ್ತಾರೆ. ಆದರೆ ಯಾರೂ ಹೋಗುವುದಿಲ್ಲ. ಸತ್ಯಯುಗದಲ್ಲಂತೂ ರಾಮ್ ರಾಮ್ ಎಂದು ಹೇಳಿ ಅಥವಾ ಹರಿ ನಾಮವನ್ನು ಹೇಳಿ ಎಂದು ಯಾರಾದರೂ ಹೇಳುವುದಿಲ್ಲ. ದ್ವಾಪಾರದಿಂದ ಈ ಭಕ್ತಿ ಮಾರ್ಗವು ಆರಂಭವಾಗುತ್ತದೆ. ಸತ್ಯಯುಗದಲ್ಲಿ ಭಗವಂತನು ಅಥವಾ ಗುರುಗಳನ್ನು ನೆನಪು ಮಾಡುವಂತದೇನಿಲ್ಲ. ಅಲ್ಲಂತೂ ಕೇವಲ ನಾನಾತ್ಮ, ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆಂದು ತಮ್ಮ ಆತ್ಮವನ್ನು ನೆನಪು ಮಾಡಲಾಗುತ್ತದೆ. ತಮ್ಮ ರಾಜ್ಯಭಾಗ್ಯವು ನೆನಪಿಗೆ ಬರುತ್ತದೆ. ನಾವು ಹೋಗಿ ರಾಜಧಾನಿಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ತಿಳಿಯುತ್ತಾರೆ. ಇದು ಈಗ ಪಕ್ಕಾ ನಿಶ್ಚಯವಿದೆ. ರಾಜ್ಯಭಾಗ್ಯವಂತೂ ಸಿಗಲೇಬೇಕಾಗಿದೆಯಲ್ಲವೇ? ಆದರೆ ಯಾರನ್ನು ನೆನಪು ಮಾಡುತ್ತೀರಿ ಅಥವಾ ದಾನ ಪುಣ್ಯ ಮಾಡುತ್ತೀರಿ? ಅಲ್ಲಿ ದಾನ ಪುಣ್ಯ ಮಾಡಲು ಬಡವರ್ಯಾರೂ ಇರುವುದೇ ಇಲ್ಲ. ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳೇ ಬೇರೆ, ಜ್ಞಾನ ಮಾರ್ಗದ ರೀತಿ ಪದ್ಧತಿಗಳೇ ಬೇರೆಯಾಗಿದೆ. ಈಗ ತಂದೆಗೆ ಎಲ್ಲವನ್ನೂ ಒಟ್ಟು 21 ಜನ್ಮಗಳ ಆಸ್ತಿಯನ್ನು ತೆಗೆದುಕೊಂಡರೆಂದರೆ ಎಲ್ಲವನ್ನು ಒಟ್ಟು 21 ಜನ್ಮಗಳ ಆಸ್ತಿಯನ್ನು ತೆಗೆದುಕೊಂಡರೆಂದರೆ ಮತ್ತೆ ದಾನ ಪುಣ್ಯ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈಶ್ವರ ತಂದೆಗೆ ನಾವು ಸರ್ವಸ್ವವನ್ನು ಕೊಡುತ್ತೇವೆ. ಈಶ್ವರನೇ ಸ್ವೀಕಾರ ಮಾಡುತ್ತಾನೆ. ಸ್ವೀಕಾರ ಮಾಡದಿದ್ದರೆ ಮತ್ತೆ ಕೊಡುವುದಾದರೂ ಹೇಗೆ? ಸ್ವೀಕಾರ ಮಾಡದಿದ್ದರೆ ಅದು ದೌರ್ಭಾಗ್ಯವಾಗಿದೆ. ಆದ್ದರಿಂದ ಅವರ ಮಮತ್ವವು ಕಳೆಯಬೇಕೆಂದು ಸ್ವೀಕಾರ ಮಾಡಬೇಕಾಗುತ್ತದೆ. ಈ ರಹಸ್ಯವನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾವಾಗ ಅವಶ್ಯಕತೆ ಇರುವುದಿಲ್ಲವೋ ಆಗ ಏನನ್ನೂ ಸ್ವೀಕರಿಸುತ್ತಾರೆ. ಇಲ್ಲಂತೂ ಏನೂ ಸ್ವೀಕರಿಸಿಡಬೇಕಾಗಿಲ್ಲ. ಇಲ್ಲಂತೂ ಮಮತ್ವವನ್ನು ಕಳೆಯಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಹೊರಗೆ ಎಲ್ಲಿಯಾದರೂ ಹೋಗುತ್ತೀರೆಂದರೆ ತಮ್ಮನ್ನು ಬಹಳ ಹಗುರರೆಂದು ತಿಳಿಯಿರಿ. ನಾವು ತಂದೆಯ ಮಕ್ಕಳಾಗಿದ್ದೇವೆ. ನಾವು ಆತ್ಮಗಳು ರಾಕೆಟ್ಗಿಂತಲೂ ತೀಕ್ಷ್ಣ ಆಗಿದ್ದೇವೆ. ಹೀಗೆ ದೇಹಿ ಅಭಿಮಾನಿಯಾಗಿ ನಡೆದುಕೊಂಡು ಹೋಗಿದ್ದೇ ಆದರೆ ಎಂದೂ ಸುಸ್ತಾಗುವುದಿಲ್ಲ. ದೇಹ ಬಾಣವು ಬರುವುದಿಲ್ಲ. ಹೇಗೆ ಈ ಕಾಲುಗಳಿಂದ ನಡೆಯುತ್ತಿಲ್ಲ, ನಾವು ಹಾಡುತ್ತಿದ್ದೇವೆ ಎಂಬ ಅನುಭವವಾಗುತ್ತದೆ. ದೇಹಿ ಅಭಿಮಾನಿಯಾಗಿ ನೀವು ಎಲ್ಲಿಯಾದರೂ ಹೋಗಿ. ಮೊದಲಿಗೆ ಮನುಷ್ಯರ ತೀರ್ಥಯಾತ್ರೆಗೆ ಹೋಗುತ್ತಾರೆಂದರೆ ಪಾದಯಾತ್ರೆಯಲ್ಲಿಯೇ ಹೋಗುತ್ತಿದ್ದರು. ಆ ಸಮಯದಲ್ಲಿ ಮನುಷ್ಯರ ಬುದ್ಧಿಯು ತಮೋಪ್ರಧಾನವಾಗಿರಲಿಲ್ಲ. ಬಹಳ ಶ್ರದ್ಧೆಯಿಂದ ಹೋಗುತ್ತಿದ್ದರು, ಸುಸ್ತಾಗುತ್ತಿರಲಿಲ್ಲ. ತಂದೆಯನ್ನು ನೆನಪು ಮಾಡುವುದರಿಂದ ಸಹಯೋಗವಂತೂ ಸಿಗುತ್ತದೆಯಲ್ಲವೇ? ಭಲೆ ಅದು ಕಲ್ಲಿನ ಮೂರ್ತಿಯಾಗಿರಬಹುದು. ಆದರೆ ತಂದೆಯು ಆ ಸಮಯದಲ್ಲಿ ಅಲ್ಪಕಾಲಕ್ಕಾಗಿ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತಾರೆ. ಆ ಸಮಯದಲ್ಲಿ ರಜೋಪ್ರಧಾನ ನೆನಪಾಗಿತ್ತು. ಅದರಿಂದಲೂ ಬಲ ಸಿಗುತ್ತಿತ್ತು, ಸುಸ್ತಾಗುತ್ತಿರಲಿಲ್ಲ. ಈಗಂತೂ ದೊಡ್ಡ ವ್ಯಕ್ತಿಗಳು ಬಹಳ ಬೇಗ ಸುಸ್ತಾಗಿ ಬಿಡುತ್ತಾರೆ. ಬಡವರು ಬಹಳ ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆ.
ಸಾಹುಕಾರರಂತೂ ಆಡಂಬರದಿಂದ ಕುದುರೆ ಇತ್ಯಾದಿಗಳ ಮೇಲೆ ಹೋಗುತ್ತಾರೆ. ಬಡವರಂತೂ ನಡೆದುಕೊಂಡೇ ಹೋಗುತ್ತಾರೆ. ಆದ್ದರಿಂದ ಭಾವನೆಯ ಫಲವು ಬಡವರಿಗಷ್ಟೇ ಸಿಗುತ್ತದೆಯೋ ಅಷ್ಟು ಸಾಹುಕಾರಿಗೂ ಸಿಗುವುದಿಲ್ಲ. ಈ ಸಮಯದಲ್ಲಿಯೂ ನೀವು ತಿಳಿದುಕೊಂಡಿದ್ದೀರಿ, ತಂದೆಯು ಬಡವರ ಬಂಧು ಆಗಿದ್ದಾರೆ ಅಂದ ಮೇಲೆ ಮತ್ತೇಕೆ ತಬ್ಬಿಬ್ಬಾಗುತ್ತೀರಿ, ಏಕೆ ಮರೆತು ಹೋಗುತ್ತೀರಿ? ತಂದೆ ತಿಳಿಸುತ್ತಾರೆ, ನೀವು ಯಾವುದೇ ಕಷ್ಟಪಡಬೇಕಾಗಿಲ್ಲ. ಕೇವಲ ಒಬ್ಬ ಪ್ರಿಯತಮನ ನೆನಪು ಮಾಡಿ. ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಿ ಅಂದ ಮೇಲೆ ಪ್ರಿಯತಮನನ್ನು ನೆನಪು ಮಾಡಬೇಕಾಗುತ್ತದೆ. ಪ್ರಿಯತಮನಿಗೆ ಭೋಗವನ್ನಿಡದೆ ತಿನ್ನಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಅವರು ಪ್ರಿಯತಮನೂ ಆಗಿದ್ದಾರೆ, ತಂದೆಯೂ ಆಗಿದ್ದಾರೆ. ನೀವು ನನಗೆ ತಿನ್ನಿಸುವುದಿಲ್ಲವೇ? ನೀವಂತೂ ನನಗೆ ತಿನ್ನಿಸಬೇಕಲ್ಲವೇ ಎಂದು ತಂದೆಯು ಕೇಳುತ್ತಾರೆ. ನೋಡಿ, ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಾರೆ. ನೀವು ತಂದೆ ಅಥವಾ ಪ್ರಿಯತಮನನ್ನು ಒಪ್ಪುತ್ತಿರಲ್ಲವೇ? ಏನೇ ಆಗಿರಲಿ ಮೊದಲು ಅವರಿಗೆ ತಿನ್ನಿಸಬೇಕು. ತಂದೆಯು ತಿಳಿಸುತ್ತಾರೆ, ನನಗೆ ಭೋಗವನ್ನಿಟ್ಟು ನನ್ನ ನೆನಪಿನಲ್ಲಿ ಸ್ವೀಕಾರ ಮಾಡಿ. ಆದರೆ ಇದರಲ್ಲಿ ಬಹಳ ಪರಿಶ್ರಮವಿದೆ. ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಾರೆ, ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ. ಈ ಬ್ರಹ್ಮ ತಂದೆಯೂ ಸಹ ಮತ್ತೆ ಮತ್ತೆ ಪುರುಷಾರ್ಥ ಮಾಡುತ್ತಿರುತ್ತಾರೆ. ನೀವು ಕುಮಾರಿಯರಿಗಂತೂ ಬಹಳ ಸಹಜವಾಗಿದೆ, ಏಕೆಂದರೆ ನೀವಿನ್ನೂ ಏಣಿಯಲ್ಲಿ ಏರಿಲ್ಲ. ಕನ್ಯೆಗಂತೂ ಪ್ರಿಯತಮನ ಜೊತೆ ನಿಶ್ಚಿತಾರ್ಥವಾಗಿಯೇ ಆಗುತ್ತದೆ. ಅಂದಾಗ ಇಂಥ ಪ್ರಿಯತಮನನ್ನು ನೆನಪು ಮಾಡಿ ಭೋಜನವನ್ನು ಸ್ವೀಕಾರ ಮಾಡಬೇಕು. ಅವರನ್ನು ನಾನು ನೆನಪು ಮಾಡುತ್ತೇವೆ ಮತ್ತು ಅವರು ನನ್ನ ಬಳಿ ಬಂದು ಬಿಡುತ್ತಾರೆ. ನೆನಪು ಮಾಡಿದರೆ ಅವರು ವಾಸನೆಯನ್ನು ತೆಗೆದುಕೊಳ್ಳುತ್ತಾರೆ. ಅಂದಾಗ ತಂದೆಯ ಜೊತೆ ಹೀಗೆ ಮಾತನಾಡಬೇಕು. ಅಮೃತ ವೇಳೆ ಏಳುವುದರಿಂದ ನಿಮಗೆ ಈ ಅಭ್ಯಾಸವಾಗುವುದು. ಅಭ್ಯಾಸವಾಗಿ ಬಿಟ್ಟರೆ ಮತ್ತೆ ದಿನದಲ್ಲಿಯೂ ನೆನಪಿರುವುದು. ಭೋಜನದ ಸಮಯದಲ್ಲಿಯೂ ನೆನಪು ಮಾಡಬೇಕು. ಆ ಪ್ರಿಯತಮನ ಜೊತೆ ನಿಮ್ಮ ನಿಶ್ಚಿತಾರ್ಥವಾಗಿದೆ. ನಿಮ್ಮೊಂದಿಗೆ ತಿನ್ನುವೆನೆಂದು ಪಕ್ಕಾ ಪ್ರತಿಜ್ಞೆ ಮಾಡಬೇಕಾಗಿದೆ. ನೀವು ನೆನಪು ಮಾಡಿದಾಗಲೇ ಅವರು ತಿನ್ನುತ್ತಾರಲ್ವೇ? ಅವರಿಗಂತೂ ಭೋಜನದ ಪರಿಮಳವು ಸಿಗಬೇಕಾಗಿದೆ, ಏಕೆಂದರೆ ಅವರಿಗೆ ತಮ್ಮ ಶರೀರವಂತೂ ಇಲ್ಲ. ಇದು ಕುಮಾರಿಯರಿಗೆ ಬಹಳ ಸಹಜವಾಗಿದೆ. ಅವರಿಗೆ ಹೆಚ್ಚಿನದಾಗಿ ಎಲ್ಲ ಸೌಕರ್ಯವಿದೆ. ಶಿವತಂದೆಯು ನನ್ನ ಅತೀ ಮಧುರ ಪ್ರಿಯತಮನಾಗಿದ್ದಾರೆ. ಅರ್ಧಕಲ್ಪ ತಮ್ಮನ್ನು ನೆನಪು ಮಾಡಿದ್ದೆವು. ಈಗ ತಾವು ಬಂದು ಮಿಲನ ಮಾಡಿದ್ದೀರಿ. ನಾವೇನು ತಿನ್ನುತ್ತೀವಿಯೋ ಅದನ್ನು ತಾವು ತಿನ್ನಿ. ಕೇವಲ ಒಂದು ಬಾರಿ ನೆನಪು ಮಾಡಿ ಮತ್ತೆ ತಾನೇ ತಿನ್ನುತ್ತಾ ಹೋಗುವುದಲ್ಲ. ಅವರಿಗೆ ತಿನ್ನಿಸುವುದು ಮರೆತು ಬಿಡುವುದಲ್ಲ. ಅವರನ್ನು ಮರೆಯುವುದರಿಂದ ಅವರು ಬರುವುದೂ ಇಲ್ಲ. ಬಹಳಷ್ಟು ಪದಾರ್ಥಗಳನ್ನು ಸೇವಿಸುತ್ತೀರಿ. ಕಿಚಡಿ ಎಲ್ಲವನ್ನು ತಿನ್ನುತ್ತೀರಿ. ಸಿಹಿ ತಿಂಡಿಗಳು, ಹಣ್ಣು, ಕಿಚಡಿ ಎಲ್ಲವನ್ನು ತಿನ್ನುತ್ತೀರಿ. ಹೀಗೆ ತಿನ್ನುವಾಗ ಕೇವಲ ಪ್ರಾರಂಭದಲ್ಲಿ ನೆನಪು ಮಾಡಿ. ನಂತರ ಅನ್ಯ ಪದಾರ್ಥಗಳನ್ನು ಹೇಗೆ ತಿನ್ನುವಿರಿ? ಪ್ರಿಯತಮನು ತಿನ್ನದೇ ಹೋದರೆ ನಡುವೆ ಮಾಯು ತಿಂದು ಬಿಡುತ್ತದೆ. ಅವರನ್ನು ತಿನ್ನಲು ಬಿಡುವುದಿಲ್ಲ. ನಾವು ನೋಡುತ್ತೇವೆ, ಮಾಯು ತಿನ್ನುತ್ತದೆ ಎಂದರೆ ಅದು ಬಲಶಾಲಿಯಾಗಿ ಬಿಡುತ್ತದೆ ಮತ್ತೆ ನಿಮ್ಮನ್ನು ಸೋಲಿಸುತ್ತಾ ಇರುತ್ತದೆ. ತಂದೆಯು ಎಲ್ಲಾ ಯುಕ್ತಿಗಳನ್ನು ತಿಳಿಸುತ್ತಾರೆ. ತಂದೆಯನ್ನು ನೆನಪು ಮಾಡಿದರೆ ತಂದೆ ಅಥವಾ ಪ್ರಿಯತಮನನ್ನು ಬಹಳ ಖುಷಿಯಾಗಿರುವುದು. ಬಾಬಾ, ನಿಮ್ಮೊಂದಿಗೆ ಕುಳಿತುಕೊಳ್ಳುವೆ, ನಿಮ್ಮೊಂದಿಗೆ ತಿನ್ನುವೆ ಎಂದು ಹೇಳುತ್ತೀರಿ. ನಾವು ಅಂದರೆ ಬ್ರಹ್ಮ ತಮ್ಮನ್ನು ನೆನಪು ಮಾಡಿ ತಿನ್ನುತ್ತೇವೆ. ನಾವು ಬ್ರಹ್ಮನನ್ನು ನೆನಪು ಮಾಡಿ ತಿನ್ನುತ್ತೇವೆ. ತಾವಂತೆ ಕೇವಲ ವಾಸನೆಯನ್ನು ತೆಗೆದುಕೊಳ್ಳುತ್ತೀರೆಂದು ಜ್ಞಾನದಿಂದ ತಿಳಿದುಕೊಂಡಿದ್ದೆವು. ಇದಂತೂ ಬಾಡಿಗೆ ಶರೀರವಾಗಿದೆ. ನೆನಪು ಮಾಡುವುದರಿಂದ ಅವರು ಬಂದು ಬಿಡುತ್ತಾರೆ. ಎಲ್ಲವೂ ನಿಮ್ಮ ನೆನಪಿನ ಮೇಲೆ ಆಧಾರಿತವಾಗಿದೆ. ಇದಕ್ಕೆ ಯೋಗವೆಂದು ಹೇಳಲಾಗುತ್ತದೆ. ಯೋಗದಲ್ಲಿ ಪರಿಶ್ರಮವಿದೆ. ಸಾಧು ಸನ್ಯಾಸಿಗಳು ಈ ರೀತಿ ಎಂದೂ ಹೇಳುವುದಿಲ್ಲ. ನೀವು ಒಂದು ವೇಳೆ ಪುರುಷಾರ್ಥ ಮಾಡಬೇಕೆಂದರೆ ತಂದೆಯ ಶ್ರೀಮತವನ್ನು ಬರೆದಿಟ್ಟುಕೊಳ್ಳಿ. ಸಂಪೂರ್ಣ ಪುರುಷಾರ್ಥ ಮಾಡಿ ಬ್ರಹ್ಮ ತಂದೆಯ ತನ್ನ ಅನುಭವವನ್ನು
ತಿಳಿಸುತ್ತಾರೆ. ಬಾಬಾ, ನಾನು ಹೇಗೆ ಕರ್ಮ ಮಾಡುವೆನೋ ಹಾಗೆಯೇ ನೀವು ಮಾಡಿ. ಅದೇ ಕರ್ಮವನ್ನು ನಾನು ನಿಮಗೆ ಕಲಿಸುತ್ತೇನೆಂದು ಹೇಳುತ್ತೇನೆ. ತಂದೆಯಂತೂ ಕರ್ಮ ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಕರ್ಮಗಳು ಕುಟುಕುವುದಿಲ್ಲ. ತಂದೆಯು ಬಹಳ ಸಹಜ ಮಾತುಗಳನ್ನು ತಿಳಿಸುತ್ತಾರೆ. ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು, ನಿಮ್ಮೊಂದಿಗೆ ತಿನ್ನುವೆನು, ನಿಮ್ಮಂದಲೇ ಮಾತನಾಡುವೆನು, ನಿಮ್ಮಂದಲೇ ಕೇಳುವೆನು. ಇದು ನಿಮ್ಮದೇ ಗಾಯನವಾಗಿದೆ. ಪ್ರಿಯತಮನ ರೂಪದಲ್ಲಿ ಅಥವಾ ತಂದೆಯ ರೂಪದಲ್ಲಿ ನೆನಪು ಮಾಡಿ, ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ವಿಚಾರಗಳನ್ನು ತೆಗೆಯುತ್ತಾರೆಂದು ಗಾಯನವಿದೆಯಲ್ಲವೇ? ಈ ಅಭ್ಯಾಸದಿಂದ ವಿಕರ್ಮ ವಿನಾಶವಾಗುತ್ತದೆ, ಆರೋಗ್ಯವಂತರು ಆಗುತ್ತೀರಿ. ಯಾರು ಪುರುಷಾರ್ಥ ಮಾಡುವರೋ ಅವರಿಗೆ ಲಾಭವಾಗುವುದು, ಮಾಡದೇ ಇರುವವರಿಗೆ ನಷ್ಟವಾಗುವುದು. ಇಡೀ ಪ್ರಪಂಚವಂತೂ ಸ್ವರ್ಗದ ಮಾಲೀಕರನ್ನಾಗಿ ಆಗುವುದಿಲ್ಲ. ಇದೂ ಸಹ ಲೆಕ್ಕಾಚಾರವಿದೆ. ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಗೀತೆಯನ್ನಂತೂ ಕೇಳಿದಿರಿ. ಅವಶ್ಯವಾಗಿ ನಾವೀಗ ಯಾತ್ರೆಯಲ್ಲಿದ್ದೇವೆ. ಯಾತ್ರೆಯಲ್ಲಿ ಭೋಜನ ಇತ್ಯಾದಿಯನ್ನು ತಿನ್ನಲೇಬೇಕಾಗುತ್ತದೆ. ಪ್ರಿಯತಮೆಯು ಪ್ರಿಯತಮನ ಜೊತೆ, ಮಕ್ಕಳು ತಂದೆಯ ಜೊತೆ ತಿನ್ನುತ್ತಾರೆ. ಇಲ್ಲಿಯೂ ಹಾಗೆ ಪ್ರಿಯತಮನ ಜೊತೆ ಪ್ರಿಯತಮನ ಜೊತೆ ನಿಮಗೆ ಎಷ್ಟು ಪ್ರೀತಿ ಇರುವುದೋ ಅಷ್ಟು ಖುಷಿಯನ್ನು ಸೇರುವುದು. ನಿಶ್ಚಯ ಬುದ್ಧಿ ವಿಜಯಗಳಾಗುತ್ತಾ ಹೋಗುತ್ತೀರಿ. ಹೋಗುವುದೆಂದರೆ ಓಟವಾಗಿದೆ. ಇದು ಬುದ್ಧಿಯೋಗದ ಓಟವಾಗಿದೆ. ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ಶಿಕ್ಷಕರು ನಮಗೆ ಓದುವುದನ್ನು ಕಲಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ದಿನದಲ್ಲಿ ಕೇವಲ ಕರ್ಮವನ್ನೇ ಮಾಡಬೇಕೆಂದು ತಿಳಿಯಬೇಡಿ. ಆಮೆಯ ಥರ ಕರ್ಮ ಮಾಡಿ ಮುಗಿದ ತಕ್ಷಣ ಮತ್ತೆ ನೆನಪಿನಲ್ಲಿ ಕುಳಿತುಕೊಳ್ಳಿ. ಭ್ರಮರಿಯು ಇಡೀ ದಿನ ಜ್ಞಾನದ ಧ್ವನಿ ಮಾಡುತ್ತದೆ. ಮತ್ತೆ ಅದರಲ್ಲಿ ಕೆಲವು ಹಾರಿ ಹೋಗುತ್ತವೆ, ಕೆಲವು ಸತ್ತು ಹೋಗುತ್ತವೆ. ಅದು ಕೇವಲ ಒಂದು ಉದಾಹರಣೆಯಾಗಿದೆ. ಆದರೆ ಇಲ್ಲಿ ನೀವು ಜ್ಞಾನದ ಧ್ವನಿ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಿ. ಅದರಲ್ಲಿ ಕೆಲವರಿಗಂತೂ ಬಹಳ ಪ್ರೀತಿ ಇರುತ್ತದೆ. ಕೆಲವು ವಸ್ತ್ರಗಳು ಹರಿದು ಹೋಗುತ್ತವೆ, ಕೆಲವರು ಅರ್ಧಂಬರ್ಧ ಉಳಿಯುತ್ತಾರೆ. ಇನ್ನೂ ಕೆಲವರು ಜ್ಞಾನವನ್ನು ಬಿಟ್ಟು ಹೊರಟು ಹೋಗಿ ಮತ್ತೆ ಕಿರೀಟಧಾರಿಯಾಗುತ್ತಾರೆ. ಈ ಜ್ಞಾನದ ಧ್ವನಿ ಮಾಡುವುದು ಬಹಳ ಸಹಜವಾಗುತ್ತದೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು. ಸದ್ಗುರು, ಈಗ ನಾವು ತಂದೆಯೊಂದಿಗೆ ಯೋಗವನ್ನು ಹಿಡಿಯುತ್ತಿದ್ದೇವೆ, ದೇವತೆಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೇವೆ. ಇದೇ ಜ್ಞಾನವು ಗೀತೆಯಲ್ಲಿತ್ತು. ಆ ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿ ಹೋಗಿದ್ದರು. ಸತ್ಯಯುಗದಲ್ಲಿ ಎಲ್ಲರೂ ದೇವತೆಗಳೇ ಇದ್ದರು. ಅವಶ್ಯವಾಗಿ ಸಂಗಮಯುಗದಲ್ಲಿ ತಂದೆಯು ಬಂದು ಅವರನ್ನು ದೇವತೆಗಳನ್ನಾಗಿ ಮಾಡಿದರು. ಇಲ್ಲಂತೂ ದೇವತೆಗಳಾಗುವ ಯೋಗವನ್ನು ಸತ್ಯಯುಗ ಆದಿಯಲ್ಲಿ ದೇವಿ ದೇವತಾ ಧರ್ಮವಿತ್ತು ಮತ್ತು ಕಲಿಯುಗದ ಅಂತ್ಯದಲ್ಲಿ ಹಸಿರು ಧರ್ಮವಿದೆ. ಈ ಮಾತುಗಳು ಕೇವಲ ಗೀತೆಯಲ್ಲಿಯೇ ಬರೆಯಲ್ಪಟ್ಟಿದೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದರಲ್ಲಿ ತಡವಾಗುವುದಿಲ್ಲ. ಏಕೆಂದರೆ ಗುರಿ ಧ್ಯೇಯವನ್ನು ತಿಳಿಸಿಬಿಡುತ್ತಾರೆ. ಅಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಧರ್ಮವಿರುವುದು. ಪ್ರಪಂಚ ಎಲ್ಲವೂ ಇರುತ್ತದೆ ಅಲ್ಲವಾ? ಚೀನಾ, ಯುರೋಪ್ ಇರುವುದಿಲ್ಲ ಎಂದಲ್ಲ, ಇರುತ್ತದೆ. ಆದರೆ ಮನುಷ್ಯರಿರುವುದಿಲ್ಲ. ಕೇವಲ ದೇವತಾ ಧರ್ಮದವರು ಇರುತ್ತಾರೆ. ಅನ್ಯ ಧರ್ಮದವರು ಯಾರೂ ಇರುವುದಿಲ್ಲ. ಈಗ ಕಲಿಯುಗದವಾಗಿದೆ. ನಾವು ಭಗವಂತನ ಮೂಲಕ ಮನುಷ್ಯರಿಂದ ದೇವತೆಗಳಾಗುತ್ತೇವೆ. ತಂದೆಯು ತಿಳಿಸುತ್ತಾರೆ, ನೀವು 21 ಜನ್ಮಗಳು ಸದಾ ಸುಖಿಯಾಗಿರುತ್ತೀರಿ. ಇದರಲ್ಲಿ ಕೃಷ್ಣನ ಯಾವುದೇ ಮಾತಿಲ್ಲ. ಭಕ್ತಿ ಮಾರ್ಗದಲ್ಲಿ ಭಗವಂತನ ಬಳಿ ಹೋಗುವುದಕ್ಕಾಗಿ ಎಷ್ಟು ಪರಿಶ್ರಮ ಪಟ್ಟಿದ್ದೀರಿ. ಶರೀರ ಬಿಟ್ಟಾಗ ನಿರ್ವಾಣಧಾಮಕ್ಕೆ ಹೋಗಿದ್ದಾರೆಂದು ಹೇಳುತ್ತಾರೆ. ಭಗವಂತನ ಬಳಿ ಹೋದರೆಂದು ಯಾರೂ ಹೇಳುವುದಿಲ್ಲ. ಸ್ವರ್ಗಕ್ಕೆ ಹೋದರೆಂದು ಹೇಳುತ್ತಾರೆ. ಒಬ್ಬರು ಹೋಗುವುದರಿಂದ ಸ್ವರ್ಗವಾಗುವುದಿಲ್ಲ. ಎಲ್ಲರೂ ಹೋಗಬೇಕಾಗುತ್ತದೆ, ತೊಡಗಬೇಕಾಗುತ್ತದೆ. ಭಗವಂತನು ಕಾಲಾರ ಕಾಲ ಇದ್ದಾನೆ. ಸೊಳ್ಳೆಗಳ ಥರ ಪಾದಿಯಲ್ಲಿ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆಂದು ಗೀತೆಯಲ್ಲಿ ಬರೆಯಲಾಗಿದೆ. ಬುದ್ಧಿಯು ಹೇಳುತ್ತದೆ,
ಅವಶ್ಯವಾಗಿ ಚಕ್ರವು ಪುನರಾವರ್ತನೆ ಆಗುತ್ತದೆ. ಅಂದಾಗ ಮೊಟ್ಟ ಮೊದಲಿನ ಅವಶ್ಯವಾಗಿ ಸತ್ಯಯುಗಿ ದೇವಿ ದೇವತಾ ಧರ್ಮವು ಪುನರಾವರ್ತನೆ ಆಗುತ್ತದೆ. ನಂತರ ಅನ್ಯ ಧರ್ಮಗಳು ಪುನರಾವರ್ತನೆ ಆಗುತ್ತವೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಮನ್ಮನಾಭವ 5,000 ವರ್ಷಗಳ ಹಿಂದೆಯೂ ಸಹ ಮುದ್ದಾದ ಮಕ್ಕಳೇ ಎಂದು ಗೀತೆಯಲ್ಲಿ ಭಗವಂತರು ಹೇಳಿದರು. ಒಂದು ವೇಳೆ ಕೃಷ್ಣ ಹೇಳಿದರೆ ಅನ್ಯ ಧರ್ಮದವರಾರು ಹೇಳಲು ಸಾಧ್ಯವಿಲ್ಲ. ಭಗವಂತನೇ ಹೇಳುವುದರಿಂದ ಭಗವಂತನು ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ. ಅದರಲ್ಲಿ ನಾವು ಹೋಗಿ ಚಕ್ರವರ್ತಿ ರಾಜರಾಗುತ್ತೇವೆಂದು ಎಲ್ಲರಿಗೂ ನಾಟುತ್ತದೆ. ಅದರಲ್ಲಿ ಯಾವುದೇ ಖರ್ಚಿನ ಮಾತಿಲ್ಲ. ಕೇವಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳಬೇಕಾಗಿದೆ. ನೀವು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಕರ್ಮ ಮಾಡುತ್ತಾ ದಿನ ರಾತ್ರಿ ಈ ಪುರುಷಾರ್ಥ ಮಾಡುತ್ತಾ ಇರಿ. ವಿಚಾರ ಸಾಗರ ಮಂಥನ ಮಾಡುವುದಿಲ್ಲ ಅಥವಾ ತಂದೆಯ ನೆನಪು ಮಾಡದೆ ಕೇವಲ ಕರ್ಮ ಮಾಡುತ್ತಾ ಇರುತ್ತೀರೆಂದರೆ ರಾತ್ರಿಯಲ್ಲಿಯೂ ಅದೇ ವಿಚಾರಗಳು ನಡೆಯುತ್ತಿರುತ್ತವೆ. ಮನೆ ಕಟ್ಟಿಸುವವರಿಗೆ ಮನೆಯದೇ ವಿಚಾರ ನಡೆಯುತ್ತಿರುತ್ತದೆ. ಬಲೆ ವಿಚಾರ ಸಾಗರ ಮಂಥನ ಮಾಡುವ ಜವಾಬ್ದಾರಿ ಇವರ ಮೇಲಿದೆ, ಅಂದ್ರೆ ಬ್ರಹ್ಮವರ ಮೇಲಿದೆ. ಆದರೆ ಕಳಸವನ್ನು ಲಕ್ಷ್ಮೀ ಕೊಟ್ಟರೆ ಎಂದು ಹೇಳುತ್ತಾರೆ. ಅಂದ ಮೇಲೆ ನೀವು ಲಕ್ಷ್ಮೀ ಆಗುತ್ತಿರಲಿವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಆತ್ಮೀ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को यादगार और गुड मॉर्निंग. नमस्ते नमस्ते नमस्ते. शुक्रिया बाबा शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. ಶ್ರೀಮತವನ್ನು ಬರೆದುಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ. ತಂದೆಯು ಯಾವ ಕರ್ಮವನ್ನು ಕಲಿಸಿದ್ದಾರೆಯೋ ಅದೇ ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನವನ್ನು ಅಂಶಗಳನ್ನು ತೆಗೆಯಬೇಕಾಗಿದೆ. ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಅಂಶಗಳನ್ನು ತೆಗೆಯಬೇಕಾಗಿದೆ. 2ನೇ ಪಾಯಿಂಟ್, ನಾವು ತಂದೆಯ ನೆನಪಿನಲ್ಲಿಯೇ ಭೋಜನವನ್ನು ಸ್ವೀಕರಿಸುತ್ತೇವೆಂದು ತಮ್ಮೊಂದಿಗೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕಾಗಿದೆ. ನಿಮ್ಮೊಂದಿಗೆ ಕುಳಿತುಕೊಳ್ಳುವೇನು, ನಿಮ್ಮೊಂದಿಗೆ ತಿನ್ನುವೇನು, ಈ ಪ್ರತಿಜ್ಞೆಯನ್ನು ಪಕ್ಕಾ ನಿಭಾಯಿಸಬೇಕು. ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು, ನಿಮ್ಮೊಂದಿಗೆ ತಿನ್ನುವೆನು ಎಂದು ಈ ಪ್ರತಿಜ್ಞೆಯನ್ನು ಪಕ್ಕಾ ನಿಭಾಯಿಸಬೇಕು. ವರದಾನ. ಕರ್ಮ ಮಾಡುತ್ತಾ ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಸ್ವಭಾವದಿಂದ ಮುಕ್ತರಾಗಿರುವಂತಹ ತಂದೆ ಸಮಾನ್ ಕರ್ಮಾತೀತ ಭವ. ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆ ಸಮಾನ್ ಕರ್ಮಾತೀತ ಭವ. ನೀವು ಮಕ್ಕಳ ಸೇವೆಯಾಗಿದೆ. ಎಲ್ಲರನ್ನು ಮುಕ್ತರನ್ನಾಗಿ ಮಾಡುವುದು, ಅದರಲ್ಲಿ ಬೇರೆಯವರನ್ನು ಮುಕ್ತರನ್ನಾಗಿ ಮಾಡುತ್ತಾ ಸ್ವಯಂ ಅನ್ನು ಬಂಧನದಲ್ಲಿ ಬಂಧಿಸಲ್ಪಡಬೇಡಿ. ಯಾವಾಗ ಹದ್ದಿನ ನನ್ನದು ನನ್ನದು ಎನ್ನುವುದರಿಂದ ಮುಕ್ತರಾಗುವಿರಿ, ಆಗ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ. ಯಾವ ಮಕ್ಕಳು ಲೌಕಿಕ ಮತ್ತು ಅಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುತ್ತಾರೆ, ಅವರೇ ತಂದೆ ಸಮಾನ್ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ. ಆದ್ದರಿಂದ ಚೆಕ್ ಮಾಡಿಕೊಳ್ಳಿ, ಎಲ್ಲಿಯವರೆಗೆ ಕರ್ಮಗಳ ಬಂಧನದಿಂದ ಭಿನ್ನ ಆಗಿರುವೆ, ಎಲ್ಲಿಯವರೆಗೆ ಕರ್ಮಗಳ ಬಂಧನದಿಂದ ಭಿನ್ನ ಆಗಿರುವೆ, ವ್ಯರ್ಥ ಸ್ವಭಾವ ಸಂಸ್ಕಾರದ ವಶವಾಗಿರುವುದರಿಂದ ಮುಕ್ತನಾಗಿರುವೇನಾ ಎಂದು. ಸ್ಲೋಗನ್. ಯಾರು ಸರಳ ಚಿತ್ತ ಮತ್ತು ಸಹಜ ಸ್ವಭಾವವುಳ್ಳವರಾಗಿದ್ದಾರೆ ಅವರೇ ಸಹಜ ಯೋಗಿ ಭೋಲಾನಾಥನಿಗೆ ಪ್ರಿಯರಾಗಿದ್ದಾರೆ. ಯಾರು ಸರಳ ಚಿತ್ತ ಮತ್ತು ಸಹಜ ಸ್ವಭಾವವುಳ್ಳವರಾಗಿದ್ದಾರೆ ಅವರೇ ಸಹಜ ಯೋಗಿ ಭೋಲಾನಾಥನಿಗೆ ಪ್ರಿಯನಾಗಿದ್ದಾರೆ. ಓಂ ಶಾಂತಿ.